ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಗ್ಗಿ ಚಾನಲ್. ನಾವೀಗ ರೆಡಿ ಆಗಿದ್ದೇವೆ. ನಮ್ಮ ಮಗಳು ಮಲಗಿದ್ದಾಳೆ. ಅವಳು ಇವತ್ತು ಮಧ್ಯಾಹ್ನ ಮಲಗಲಿಲ್ಲ. ಇವತ್ತು ಸ್ಕೂಲಿಂದ ಬಂದು ಅವಳು ಮಲಗಲೇ ಇಲ್ಲ. ರಾತ್ರಿ ನಮಗೆ ಹೋಗ್ಲಿಕ್ಕೆ ಉಂಟಂತ ಹೇಳಿದ್ದೇವೆ, ಆದರೂ ಸಹ ಮಲಗಲಿಲ್ಲ. ಈಗ ಮಲಗಿದ್ದಾಳೆ. ಅವಳನ್ನ ಎಬ್ಬಿಸ್ಕೊಂಡು ಹೋಗಬೇಕು. ಇಲ್ಲದ್ರೆ ಮಧ್ಯದಲ್ಲಿ ಇದ್ದರೆ ಪ್ರಾಬ್ಲಮ್ ಆಗ್ತದೆ. ನಾವೆಲ್ಲಿಗೆ ಹೋಗ್ತಿದ್ದೇವೆ ಅಂದರೆ ಶಿಬರೂರು ಜಾತ್ರೆಗೆ ಹೋಗ್ತಿದ್ದೇವೆ. ಶಿಬರೂರು ಜಾತ್ರೆ ನಿಮ್ಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಕಾರಣಿಕವಾದಂಥ ಕ್ಷೇತ್ರ ಅದು. ತಿಬ್ಬರಾಯನ ಅಂತ ಹೇಳ್ತಾರೆ. ಇಲ್ಲಿ ಕೊಡಮನೆ ತಾಯಿಯ ಕ್ಷೇತ್ರ ಅದು. ಕೊಡಮನೆ ತಾಯಿಯ ದೈವ ಸ್ಥಾನ. ಭಾಳ ಹಿಂದಿನ ಪುರಾತನ ಕಾಲದಿಂದಲೂ ತುಂಬ ಹೆಸರುವಾಸಿಯಾದಂಥ ಸ್ಥಳ ಅದು. ಹಾಗೆ ತುಂಬ ಕಾರಣಿಕವಾದಂಥ ಸ್ಥಳ. ಈಗ ಅಲ್ಲಿ ನಾವು ಹೋಗುವಾಗ ತೋರಿಸ್ತೇವೆ. ಮೊದಲನೇ ಅಲ್ಲಿದೊಂದು ತೀರ್ಥ ಸಿಗ್ತದೆ, ನೀರು. ಅದು ಕುಡಿದರೆ, ಬಾವಿಯ ನೀರು ಕುಡಿದರೆ ನಾವೆಲ್ಲ ಹೆಚ್ಚಿನ ಮನೆಗಳೆಲ್ಲ ಅದಿರ್ತದೆ, ತೀರ್ಥ ಎಲ್ಲ ಇರ್ತದೆ. ಮೊದಲನೇ ಕಾಲದಲ್ಲಿ ಹೇಗೆ ಇತ್ತಂದರೆ, ಆ ನೀರು ಕುಡಿದರೆ, ಈಗ ನಮಗೇನಾದರೂ ಹಾವು ಕಡಿದರೆ, ವಿಷ ಏರಿದರೆ ಆ ನೀರು ಕುಡಿದರೆ ಕಮ್ಮಿ ಆಗ್ತಿತ್ತಂತೆ. ಸೊ ಅಂಥ ಕ್ಷೇತ್ರ ಅದು. ನಾವು ಈಗ ಹೊರಡ್ತಿದ್ದೇವೆ ಅಲ್ಲಿಗೆ. ಹೋಗುವಾಗ ಸಿಗುವ ಅಲ್ಲಿ, ನಾವು ತೋರಿಸ್ಕೊಂಡು ಇನ್ನು ಬರ್ತೇನೆ ಅಂತ ಹೇಳಿದ್ದಾರೆ. 8:15 ಬರ್ತೇನೆ ಅಂತ ಹೇಳಿದ್ದಾರೆ. ಇವಾಗ ನೋಡಿ ಟೈಮ್ ನೋಡಿ, 8:09 ಆಯಿತು, ಇನ್ನೂ ಕೂಡ ಬರಲಿಲ್ಲ. ಅಂಕು ಇಲ್ಲ, ಅಂಕಿತ ಉಂಟಲ್ಲ, ಅವಳು ಕೆಲಸಕ್ಕೆ ಹೋಗಿದ್ದಾಳೆ. ಅವಳು ಸ್ಯಾಟರ್ಡೆ ಮತ್ತು ಸಂಡೇ ಮಾತ್ರ ಸಿಗೋದು. ಇನ್ನು ಬರ್ತೇನೆ ಅಂತ ಹೇಳಿದ್ದಾರೆ, ಇನ್ನೂ ಕೂಡ ಬರಲಿಲ್ಲ. ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಹಸಿವಾಗ್ತುಂಟು ಜೋರು. ಓಕೆ ಗೈಸ್, ಸಿಗುವ. ಬಾಯ್. ಇವಳು ಮಲಗಿದ್ದಾಳೆ. ಇವಳನ್ನೀಗ ಎಬ್ಬಿಸ್ಕೊಂಡು ಹೋಗುದು ನಾವು. ಬಾಬಾ ಲಕ್ಲೆ, ಬಾಬಾ ಜಾತ್ರೆ ಬರ ಲಕ್ಲೆ ಬೇಗ ಬೇಗ ಈರು ದಾದಿ ಈರು ಬರ್ಪಜಾರ ಬಾಬಾ ಬೇಗ ಅಕ್ಕಲೆ ಪೊಯ್ ಎಂಕಲ್ ಬಾಬಾ ಎಂಕಲ್ ಬಿದ್ದಾಡಿಯಾ ಬಾಬು ಎಂಕಲ್ ಬಿದ್ದಾಡಿಯಾ ಅಕ್ಕಲೆ ಚುಂಗ್ಳು. ಈಗ ನಾವು ಹೊರಟಿದ್ದೇವೆ, ಹೋಗ್ತಾ ಇದ್ದೇವೆ ಕಾರಲ್ಲಿ. ಇಲ್ಲೊಂದು 5-6 ಕಿಲೋಮೀಟ್ರ್ ಇದೆ ಇಲ್ಲಿಂದ ನಾವು ಶಿಬರೂರು ಕ್ಷೇತ್ರಕ್ಕೆ ಹೋಗಲಿಕ್ಕೆ. ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ. ಎಂಕ್ಲು ನಾವೀಗ ಬಂದಿದ್ದೇವೆ ಇಲ್ಲಿ. ನಾವಿಲ್ಲಿ ಈಗ ಶಿಬರೂರು ರೀಚ್ ಆಗಿದ್ದೇವೆ. ಇಲ್ಲಿ ಫುಲ್ಲು ಬ್ಲಾಕ್ ಬರುವಾಗ. ಇಲ್ಲಿ ನೋಡಿ ಪಾರ್ಕಿಂಗ್ ನೋಡಿ, ಎಲ್ಲ ಅಲ್ಲೆಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಜಾಗನೇ ಇಲ್ಲ, ಹಾಗೆ ಆಗಿದೆ. ಇಲ್ಲಿ ಮೇಲಿನ ಗದ್ದೆಯಲ್ಲಿ ನಾವು ಈಗ ಪಾರ್ಕ್ ಮಾಡಿದ್ವಿ. 200 ಮೀಟರ್ ಇಷ್ಟು ರಶ್ ಇದೆ. ಅಲ್ಲಿಂದ ಒಂದು 200-300 ಕಿಲೋಮೀಟರ್ ದೂರದಲ್ಲಿ ನಾವು ಪಾರ್ಕ್ 200-300 ಮೀಟರ್ ದೂರ ನಾವು ಕಾರನ್ನು ಪಾರ್ಕ್ ಮಾಡಿದ್ದೇವೆ. ಈಗ ಇಲ್ಲಿಂದ ನಡ್ಕೊಂಡು ಹೋಗೋದು ಅಲ್ಲಿಗೆ. ಈಗ ನೋಡಿ, ಇಲ್ಲಿ ನೋಡಿ ಎಷ್ಟು ಕಾರುಗಳು ನಿಂತಿದೆ ನೋಡಿ, ಫುಲ್ ರಶ್. ಇನ್ನು ಅಲ್ಲಿ ನೋಡಬೇಕು ಎಷ್ಟು ಜನ ಇದ್ದಾರೆ. ಇದು 300 ಮೀಟರ್ ದೂರದಲ್ಲಿರುವಂಥ ಪಾರ್ಕಿಂಗ್. ಇಲ್ಲೆಲ್ಲ ಹೋಗ್ತಿದ್ದಾರೆ ನೋಡಿ ಒಂದು ಜನಗಳು. ಲೇಟಾ ಐಸ್ ಕ್ರೀಮ್ ತಿಂದ ಗೂಗಲ್ ಪೇ ಹೋಗ್ತಿತ್ತು ರಶೀದು ఒక లాస్ట్ సప్తాన్ని ఎట్టుకోను ఓలే తిప్పాడు లాస్ట్ టైం ಐಕಿ ಇವಾಗ ಸರ್ ಒಂದು ರಿಟರ್ನ್ ಫಸ್ಟ್ ಮಂತ್ರ ಬುಕ್ ಬೇಬಿ
ಐಸ್ ಕ್ರೀಮ್ ಅಂಗಡಿಗಳು ತುಂಬ ಇದೆ, ಸಂತೆಗಳೆಲ್ಲ ತುಂಬ ಇದೆ ಇಲ್ಲಿ. ಇಲ್ಲಿ ಫುಲ್ 7 ಚೆರಿಸನಿಗೆ ನಿದ್ದೆ. ಈ ಹೋಗೋ ಲೈನಲ್ಲಿ ಫುಲ್ ಸಂತೆಗಳು, ಐಸ್ ಕ್ರೀಮ್ ಅಂಗಡಿ, ಆ ಕಡೆ ಎಲ್ಲ ಜಾತ್ರೆ. Itu jadi sih nidra pura. Ada bercah. ನೋಡಿ ಈ ಕೆಲಸ ಜಾಗ ಅಲ್ಲ ಉಂಟತ್ತ ಅವನು ಜಾಗ ಇಚ್ಚಿ ಅವನು ನಮ್ಮ ನಕಲಿ ಹೇಳ್ಕೊಂಡು ಹೋಗ್ಬೇಕು ದೇವಸ್ಥಾನ. ರಶ್ ಇದೆ ನೋಡಿ. ನಾವು ಅಲ್ಲಿ ಒಳಗೆ ಹೋಗುವಾಗ ಅಂದರೆ ಮೇಲ್ಗಡೆ ಒಳಗೆ ಹೋಗುವಾಗ ಅಲ್ಲಿ ಅದು ಸ್ಟಾರ್ಟ್ ಆಗಿತ್ತು ನೇಮ, ಮತ್ತು ಅದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ವಿ. ಅದು ಜನ ಎಲ್ಲ ಬರಲಿಕ್ಕೆ ತುಂಬ ರಶ್ ಆಯಿತು. ಎಷ್ಟು ಚಂದ ಅಂದರೆ ಅದರ ಸೊಬಗನ್ನುಂಟಲ್ವ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೈವನರ್ತನದ್ದು. ಭಯಭಕ್ತಿಯಿಂದ
ದೇವರನ್ನು ಪೂಜಿಸಿದ್ರಂಟಲ್ವ, ನಾವು ಕೇಳಿದ್ದನ್ನು ಕೊಡ್ತಾರೆ ದೇವರು. ಅದರ ನಂಬಿಕೆ ಇರಬೇಕಷ್ಟೇ ದೇವರುಗಳ ಮೇಲೆ. ಇದೆಲ್ಲ ಮತ್ತು ನೋಡಿ ಅಲ್ಲಿ ತುಂಬ ಜನ ಎಲ್ಲ ಆ ಕಡೆ ಕೂಡ ಬ್ಲಾಕ್ ಆಯ್ತಲ್ವ, ಹಾಗೆ ರಶ್ ಆದರು. ನಾವು ಊಟಕ್ಕೆ ಫುಲ್ಲು ಲೈನ್ ಇತ್ತು. ಇದು 4th ಡೇ ನಾವು ಹೋಗಿದ್ದು, ಅಂದರೆ ಸೋಮವಾರ ಸ್ಟಾರ್ಟ್ ಆಗಿತ್ತಲ್ಲ, ನಾವು ಗುರುವಾರ ಹೋಗಿದ್ದು. ದೂರ ಹೋಯ್ನ ಪಾಪ. కరెంటు పోండా అదే ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಆದಮೇಲೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಇತ್ತು ಅಲ್ಲಿ. ಬೈಕ್, ಕಾರು ಮತ್ತು ತೊಟ್ಟಿಲು, ಟ್ರೈನ್ ಎಲ್ಲ ಇತ್ತು. ಅಲ್ಲಿಗೆ ಅಂತ ಬಂದದ್ದಷ್ಟೇ ಆವಾಗ ಚೆರಿಶ್ ಅಂದು ಸ್ಟಾರ್ಟ್ ಆಯಿತು. ಅದರಲ್ಲಿ ಕೂತ್ಕೊಳ್ತೇನೆ, ಇದರಲ್ಲಿ ಕೂತ್ಕೊಳ್ತೇನೆ ಅಂತ. ಹಾಗೆ ಮೊದಲಿಗೆ ಹೇಳಿದ ಅವಳು, ಅಂದರೆ ನಾನು ಒಂದರಲ್ಲಿ ಕೂತ್ಕೊಳ್ಳೋದು, ಮತ್ತು ಯಾವುದ್ರಲ್ಲ ಪ್ಲೀಸ್ ಪ್ಲೀಸ್ ಅಂದಿದ್ದನು. ಮತ್ತು ಅವಳ ತಂದೆಯನ್ನು ಎಲ್ಲ ಮಂಗ ಮಾಡಿ ಎಲ್ಲದರಲ್ಲೂ ಕೂತ್ಕೊಂಡ್ಳು. ಅಲ್ಲಿಂದ ವಾಪಸ್ ಬರಲಿಕ್ಕೆ ಕೇಳೋದೇ ಇಲ್ಲ. ನೋಡಿ ಇದರಲ್ಲೆಲ್ಲ ಕೂತ್ಕೊಂಡಿದ್ದಾಳೆ, ಪ್ರತಿಯೊಂದರಲ್ಲೂ ಕೂತ್ಕೊಂಡಿದ್ದಾಳೆ. ಅವಳಿಗೆ ಭಯ ಅನ್ನೋದೇ ಇಲ್ಲ ಅದರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ. ಎಲ್ಲ ಮಕ್ಕಳೆಲ್ಲ ಹೆದರ್ತಾರಲ್ವ, ಅವಳಿಗೆಲ್ಲ ಹೆದರಿಕೆ ಎಲ್ಲ ಇಲ್ಲ. ನೋಡಿ ಇದರಲ್ಲಿ ಕೂತ್ಕೊಂಡ್ಳು. ಇದು ಕಾರಲ್ಲಿ ಇದಕ್ಕೆ ರೌಂಡ್ ಹೊಡಿತಾ ಇರ್ತದೆ. ನೋಡಿ ಅವಳು ಮತ್ತು ರಾನ್ಸ್ ಕೂತ್ಕೊಂಡಿದ್ದಾರೆ. ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಯಾವಾಗ ಬರ್ತಾರಂತ. ರಾನ್ಸ್, ನಮ್ಮ ಮತ್ತು ನಾನು. ಆಮೇಲೆ ನೋಡಿ ಟ್ರೈನಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದೆ. ಅದರಲ್ಲಿ ಒಬ್ಬಳನ್ನೇ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ನಾನು ಕೂಡ ಕೂತ್ಕೊಂಡೆ. ರಾನ್ಸ್ ಮತ್ತು ರಾನ್ಸ್ನ ಅಮ್ಮ ಕೂತ್ಕೊಂಡ್ರು. ಮತ್ತು ಅದರಲ್ಲೆಲ್ಲ ಆಟ ಆಡಿ ವಾಪಸ್ ಬರುವಾಗ 11 ಗಂಟೆ ಆಗಿತ್ತು. ಇದೆಲ್ಲ ವಾಪಸ್ ಬರುವಾಗ 11 ಗಂಟೆ ಆಗಿತ್ತು. ಇಲ್ಲಿಗೆ ಇವತ್ತಿನ ವ್ಲಾಗನ್ನು ನಾವು ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ಸ್ ಮಾಡಿ. ಇದರಿಂದ ಕೂಡ ವಾಪಸ್ ಬರಲಿಕ್ಕೆ ಅವಳು ಕೇಳೋದೇ ಇಲ್ಲ. ಆದರೂ ಕೊನೆಗೆ ಕರ್ಕೊಂಡು ಹೇಗೋ ಮನೆಗೆ ಬಂದ್ವಿ.